ಅಥವಾ ಕಲೆ ಏನನ್ನು ತಂದು ಕೊಟ್ಟಿದ್ರು ಅದು ನಮಗೆ ಬೇಡದ ಸಂಗತಿ, ತಿಂದುಂಡು ಸುಖವಾಗಿದ್ದರೆ ಸಾಕು ಅನ್ನೋ ನಿಲುವು ಇಟ್ಟುಕೊಂಡಂತಹ ಒಂದು ಜನಸ್ತೋಮವೇ ನಮ್ಮೊಳಗೆ ಜೀವಿಸ್ತಿರ್ಬೇಕಾದಾಗ, ಇಲ್ಲ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ಇದು ತಲೆಮಾರುಗಳು ಸದೃಢವಾಗಬೇಕು ಅಂತಂದ್ರೆ ಒಂದು ಕಲೆಯದು ಸಂಸ್ಕೃತಿ ಎಷ್ಟು ಮುಖ್ಯವಾಗಿ ಬೇಕಾದೀತು ಅನ್ನೋದನ್ನ ಸಾಬೀತುಪಡಿಸೋಕ್ಕಾಗಿಯೇ ಇಂತಹ ಕಲಾ ಸಾಧಕ ಸಂಗಮಗಳು ಹೆಚ್ಚೆಚ್ಚು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಪ್ರಯತ್ನ ಇದೆ. ಹಿರಿಯರು ಇದರಲ್ಲಿ ಅನೇಕ ಪ್ರಯತ್ನಗಳು ಮಾಡಿದ್ದಾರೆ. ಉದಾಹರಣೆಗೆ ಕೆಲವು ಯಾತ್ರೆ, ನಮ್ಮ ದೇಶವ್ಯಾಪಿ ಹೋದಂತ ಅನೇಕ ಯಾತ್ರೆ, ತಿಂಡಿ ಆಗಿರ್ಬೋದು, ನಮ್ಮ ಯಲ್ಲಮ್ಮ ಆಗಿರ್ಬೋದು, ಕಾವಡಿ ಆಗಿರ್ಬೋದು, ಅನೇಕ ಯಾತ್ರೆಗಳ ಪ್ರಾತ್ಯಕ್ಷಿಕೆ ಸಹ ಈ ಕಲಾ ಸಾಧಕ ಸಂಗಮದ ಸಂದರ್ಭ ನಡೆಯುತ್ತೆ ಅನ್ನೋದು ನಮಗೆ ತುಂಬಾ ಗಮನೀಯ ಅಂಶ. ಯಾಕೆಂದ್ರೆ ಅವರು ತಮ್ಮ ತೀರಿಸು, ಅವರ ವೇಷಭೂಷ, ಅವರ ಆಚಾರ ವಿಚಾರ, ಆಹಾರ ವಿಹಾರ ಎಲ್ಲವೂ ಒಂದು ಸೂರ್ಯನಡಿ 2,000 ಕಲಾವಿದರು ಒಂದೇ ಸೂರ್ಯನಡಿ ಬರುವಂಥದ್ದು, ಏಕತ್ರಗೊಳ್ಳುವುದು ಪ್ರಮುಖವೇ ಅಷ್ಟೇ ಅಲ್ಲ, ಅಷ್ಟಕ್ಕೆ ಸೀಮಿತವಲ್ಲ. ಕಲಾ ಸಾಧಕ ಸಂಗಮ ಅನ್ನುವಂಥದ್ದು ಸಂಗಮದಲ್ಲಿ ಪದವಿಭಾಗ ಮಾಡಿ ಜೊತೆಗೆ ಘಮವೂ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಕಲಾ ಘಮ ಏನಿದೆ, ಆ ಘಮದು ನಮಗೆ ನಿಜವಾದ ಕಲಾ ಆಮದು ತಂದುಕೊಡೋಕೆ ಸಾಧ್ಯವಾಗುತ್ತೆ. ಅದರ ಮುಖಾಂತರ ಬದುಕನ್ನು ಹೇಗೆ ನೇರಗೊಳಿಸ್ಕೋಬೇಕು, ಹೇಗೆ ಸದೃಢವಾಗಿಸ್ಬೋದು, ಹೇಗೆ ಸಕ್ಷಮಗೊಳಿಸ್ಬೋದು, ಹೇಗೆ ಸತರ್ಕರಾಗ್ಬೋದು, ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲ ಹೇಗೆ ಏಕತ್ರಗೊಳ್ಬಹುದು, ರಾಷ್ಟ್ರ ನಿರ್ಮಾಣ ಅಂದ್ರೆ ಏನು, ನಾವು ಅನ್ಕೊಂಡಿದ್ದು ರಾಷ್ಟ್ರ ನಿರ್ಮಾಣವೇ ಅಥವಾ ರಾಷ್ಟ್ರಕ್ಕೆ ಬೇರೆಯನ್ನು ಬಯಸ್ತಾ ಇದೆಯೇ, ಹೀಗೆ ನಮ್ಮಲ್ಲಿ ಗೀತೆಯನ್ನು ಚೆನ್ನಾಗಿ ಹೇಳುತ್ತೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ